ಮಾರ್ಗಶಿರ ಮಾಸ ನಾವು ಪ್ರಸ್ತುತ ಅಲ್ಲಿದ್ದೇವೆ. ಹಾಗಾಗಿ ಆ ಮಾಸದಿಂದ ನಾವು ನೋಡ್ತಾ ಹೋಗೋಣ. ನೋಡಿ, ಕೃಷ್ಣ ಪರಮಾತ್ಮ ಗೀತೆಯಲ್ಲಿ 10ನೇ ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾನೆ, ನಾನು ಇಹಲೋಕವನ್ನು ತ್ಯಜಿಸಿ ವೈಕುಂಠಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ಉದ್ಧವನಿಗೆಲ್ಲ ಉಪದೇಶ ಮಾಡಿದ. ಕೊನೆಯ ಕಾಲದಲ್ಲಿ ಉದ್ಧವನಿಗೆ ಉಪದೇಶ ಮಾಡಿದ. ಆದರೆ ಉದ್ಧವ ಒಂದು ಪ್ರಶ್ನೆ ಮಾಡ್ತಾನೆ, ಕೃಷ್ಣ ನೀನಿಲ್ಲದಂತಹ ಈ ದೇಶ, ಈ ಜಾಗವನ್ನು ಊಹಿಸಿಕೊಳ್ಳಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ನೀನು ಇಲ್ಲಿಂದ ಕಣ್ಮರೆ ಆದ ಮೇಲೆ ನಿನ್ನನ್ನು ನಾವು ಕಾಣಬೇಕು ಅಂತೇಳಿ ಆದರೆ ಏನು ಮಾಡಬೇಕು ಅಂತ ಕೇಳಿದರೆ, ಆಗ ಪರಮಾತ್ಮ ಹೇಳ್ದ, ನನ್ನ ಒಂದೊಂದು ವಿಭೂತಿ ರೂಪವನ್ನು ನಾನು ಒಂದೊಂದು ಜಾಗದಲ್ಲಿ ಇಟ್ಟಿದ್ದೇನೆ. ಅದು ಯಾವುದು ಅಂತ ಅನ್ನೋದನ್ನು 10ನೇ ಅಧ್ಯಾಯದಲ್ಲಿ ಬರ್ತಕ್ಕಂತಹ ನಾವು ಶ್ಲೋಕಗಳನ್ನು ವಿಮರ್ಶೆ ಮಾಡಿದರೆ ನಮಗೆ ಗೊತ್ತಾಗತ್ತೆ. ಎಲ್ಲ ಜಲಚರ ಪ್ರಾಣಿಗಳಲ್ಲಿ ಆಗ್ಬೋದು, ಗಿಡ ಮರಗಳಲ್ಲಿ ಆಗ್ಬೋದು, ಜೀವಿಗಳಲ್ಲಿ ಆಗ್ಬೋದು, ಎಲ್ಲರಲ್ಲಿಯೂ ಸಹ ಪರಮಾತ್ಮ ಒಂದೊಂದು ರೂಪದ ಇದ್ದಾನೆ. ಎಲ್ಲಿದ್ದಾನೆ ಅಂತ ಕೇಳಿದಾಗ ಅಲ್ಲಿ ವಿವರಣೆ ಮಾಡ್ತಾ ಹೋಗ್ತಾರೆ. ಗಂಧರ್ವಾಣಾಂ ಚಿತ್ರರಥಃ, ಆಮೇಲೆ ಋಷಿಗಳ ಪೈಕಿ ಭೃಗೂಣಾಂ ಋಷಿ ಎಂಬುದಾಗಿ, ಋಷೀಣಾಂ ಭೃಗು ಎಂಬುದಾಗಿ ಹೀಗೆ ಹೇಳ್ತಾ ಹೋಗ್ತಾ ಆನೆಗಳ ಪೈಕಿ ಐರಾವತ ಅನ್ನುವಂತಹ ಆನೆಯಲ್ಲಿ, ಇನ್ನು ಮಾಸಗಳ ಇದರಲ್ಲಿ ಯಾವ ಮಾಸದಲ್ಲಿದ್ದಾನೆ ಪರಮಾತ್ಮ ಅಂತ ಕೇಳಿದರೆ, ಮಾಸಾನಾಂ ಮಾರ್ಗಶೀರ್ಷೋಹಂ, ಎಲ್ಲ ಮಾಸದಲ್ಲೂ ಪರಮಾತ್ಮ ಇದ್ದಾನೆ. ಆದರೆ ವಿಶೇಷವಾಗಿ ಒಂದು ವಿಭೂತಿ ರೂಪ ಈ ಮಾರ್ಗಶಿರ ಮಾಸದಲ್ಲಿ ಇದ್ದಾನೆ. ಈ ಒಂದು ಮಾಸದಲ್ಲಿ ಪರಮಾತ್ಮ ವಿಭೂತಿ ರೂಪ ಇದೆ.